ಮೂರನೇ ದಿವಸ ಉಪವಾಸ ಧರಣಿ ಇಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇದೆ. ಈ ಜಿಲ್ಲೆಗೆ 18 ವರ್ಷಗಳಿಂದ ನೀರು ಹಾಯಿಸಲಿಕ್ಕೆ ಆಗದೇ ಇರುವಂಥ ಸರ್ಕಾರದ ವಿರುದ್ಧ ಸೋತು ಬೇಸತ್ತು ನೀರಿನಿಂದ ಬಸವಳಿದು ಜಿಲ್ಲೆಯ ಜನ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇವಾಗ ಉಪವಾಸ ಧರಣಿಯನ್ನು ಆರಂಭ ಮಾಡಿದ್ದಾರೆ. ಸತತವಾಗಿ 2 ತಿಂಗಳಿಂದ ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ 4ನೇ ತಾರೀಕಿನಿಂದ 13ನೇ ತನಕ ಧರಣಿ ಸತ್ಯಾಗ್ರಹಗಳು, ಬಂದ್ ಕಾರ್ಯಕ್ರಮಗಳು ಮತ್ತು ಪಾದಯಾತ್ರೆಗಳು ಚಿತ್ರದುರ್ಗವರೆಗೂ 30 ಕಿಲೋಮೀಟರ್ 40 ಕಿಲೋಮೀಟರ್ ದೂರದಿಂದ ಆದರೂ ಕೂಡ ಈ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಯಾವುದೇ ವಿಧವಾದಂಥ ಸಂವೇದನೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ರೈತ ಮಹಿಳೆಯರು ಪ್ರಾರಂಭ ಮಾಡಿದ್ದಾರೆ. ಆದರೆ 3 ದಿನ ಆದರೂ ಕೂಡ ಇಲ್ಲಿಂದ ಕೇವಲ DC ಅವರ ಚೇಂಬರು 150 ಮೀಟರ್ ಅಂತರದಲ್ಲಿದೆ. ಧರಣಿ ಸ್ಥಳದಿಂದ ಜಿಲ್ಲಾಧಿಕಾರಿಯ ಚೇಂಬರು ಕೇವಲ 50 ಮೀಟರ್ ಅಂತರದಲ್ಲಿದ್ದರೂ ಕೂಡ 3 ದಿವಸ ರೈತರಲ್ಲಿ 7 ಜನ ಉಪವಾಸ ಕೂತಿದ್ದಾರೆ. ರಾತ್ರಿ ಹೋಗಿ BP ವ್ಯತ್ಯಾಸ ಆಗಿಬಿಟ್ಟು ಡ್ರಿಪ್ ಹಾಕಿಸ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳು ಜವಾಬ್ದಾರಿಯುತವಾಗಿ ಧರಣಿ ಸ್ಥಳಕ್ಕೆ ಬಂದು ನಿಮ್ಮ ಕಷ್ಟ ಏನು, ಸುಖ ಏನು, ನಾವು ಸರ್ಕಾರ ಜೊತೆಗೆ ಏನು ಸಂವಹನವನ್ನು ಮಾಡಿದ್ದೀವಿ, ಸರ್ಕಾರ ಏನು ಮಾರ್ಗದರ್ಶನವನ್ನು ಕೊಟ್ಟಿದೆ, ಮತ್ತು ನಾವು ಏನು ಮುಂದೆ ಮಾಡ್ತೀವಿ, ನೀವು ನಿಮ್ಮ ಡಿಮ್ಯಾಂಡನ್ನು ಯಾವ ಮಟ್ಟಿಗೆ ನಾವು ಮುಂದುವರಿಸ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ವಿಧವಾದ ಚಕಾರ ಎತ್ತಲಿಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸಿಲ್ಲ ಅಂತ ಹೇಳಿದರೆ ಇಂತಹ ಮೈಮರೆತಂಥ ಜಿಲ್ಲಾಧಿಕಾರಿ ನಮಗೆ ನಮ್ಮ ಜಿಲ್ಲೆಗೆ ಅಗತ್ಯ ಇಲ್ಲ ಅಂತ ನಾವು ಭಾವಿಸಿದ್ದೀವಿ. ಇದೇ ಜಿಲ್ಲಾಧಿಕಾರಿ ಚಿತ್ರದುರ್ಗಕ್ಕೆ ಬಂದಂಥ ಆರಂಭದಲ್ಲಿ ಈ ಜಿಲ್ಲೆಯ ಜನಪರ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸ್ಪಂದನೆಯನ್ನು ಕೊಟ್ಟಿದ್ದು ಹೌದು. ಆದರೆ ಈ ಚಳುವಳಿಗಳು ಆರಂಭ ಆದಮೇಲೆ ಜಿಲ್ಲಾಧಿಕಾರಿಯಿಂದ ಸಮರ್ಪಕವಾದಂಥ ಸಂವೇದನೆ ಇಲ್ಲ. ಅಂದರೆ ಈ ಜಿಲ್ಲೆಯ ನೀರಿನ ದಾಹದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಜನರ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಇಂತಹ ಜಿಲ್ಲಾಡಳಿತ ಮೈಮರೆತಂಥ ಪಂಚೇಂದ್ರಿಯಗಳ ಸ್ಪಂದನೆ ಇಲ್ಲದಿರುವಂಥ ಜಿಲ್ಲಾಧಿಕಾರಿ ಅಗತ್ಯ ನಮ್ಮಲ್ಲಿ ಇಲ್ಲ. ಆದರೆ ತಕ್ಷಣಕ್ಕೆ ಸರ್ಕಾರ ಅವ್ರ ಮೇಲೆ ಚಾಟಿಯನ್ನು ಬೀಸಬೇಕು ಆದಂಥ ವಿಚಾರ. ಆ ಕಾರಣಕ್ಕೆ ತಾವು ತಕ್ಷಣಕ್ಕೆ ಈ ಸ್ಥಳಕ್ಕೆ ಆಗಮಿಸಬೇಕು. ಏನು ಸರ್ಕಾರ ಜೊತೆಗೆ ಈವರೆಗೂ ಕೂಡ ಏನು ಪ್ರತಿಸ್ಪಂದನೆಯನ್ನು ತಗೊಂಡಿದ್ದೀರಿ ಅದನ್ನು ನಾವು ಇಲ್ಲಿ ವಿವರಣೆಯನ್ನು ಕೊಡಬೇಕು. ತಕ್ಷಣಕ್ಕೆ ಬರದೆ ಹೋದರೆ ನಾವು ಸದ್ಯದಾಗೆ ಇನ್ನು 1 ದಿವಸ 2 ದಿವಸ ಇಲ್ಲಿ ನಿರೀಕ್ಷೆ ಮಾಡ್ತೀವಿ. ನಂತರ ಗಂಭೀರವಾದಂಥ ಚಳುವಳಿಗಳನ್ನು ತಗೊಳ್ಳಿಕ್ಕೆ ನಾವು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಸಂಘಟನೆಯ ಹೋರಾಟಗಾರನ ಇಟ್ಕೊಂಡು ಏನು ಸ್ಟೆಪ್ಪನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಮಾತಾಡಬೇಕಾಗತ್ತೆ. ಜಿಲ್ಲೆಗೆ ನಮ್ಮ ರೈತ ಸಂಘಟನೆ 3-4 ತಿಂಗಳಿಂದ
ನಮ್ಮ ಬೇಡಿಕೆಗಳು ಇಟ್ಕೊಂಡು ನಿರಂತರ ಹೋರಾಟ ಮಾಡ್ತೀವಿ. ಏನು ಬೇಡಿಕೆಗಳಂದರೆ ರಾಜ್ಯ ಸರ್ಕಾರ ಬರುವ ಬಜೆಟಲ್ಲಿ 5,000 ಕೋಟಿ ಕೊಡಬೇಕು, ಕೇಂದ್ರ ಸರ್ಕಾರ 5,300 ಕೋಟಿ ಕೊಡಬೇಕು, ಮತ್ತು ನಮ್ಮ ವಾಣಿ ವಿಲಾಸ ಜಲಾಶಯಕ್ಕೆ 5 TMC ನೀಡಬೇಕು, ಮತ್ತು ವಾಣಿ ವಿಲಾಸ ಜಲಾಶಯ ಕ್ರಸ್ಟ್ ಅಳವಡಿಸಬಾರ್ದು, ಕರಾವಳಿ ಭಾಗದ 16 ಕೆರೆಗಳಿಗೆ ನೀರು ತುಂಬಬೇಕು, ಅದಕ್ಕೆ 400 ಕೋಟಿ ಹಣವನ್ನು ಮೀಸಲಿಡಬೇಕು ಅಂತಂದೇಳಿ ನಾವು ನಿರಂತರವಾಗಿ 5-6 ತಿಂಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದು ಈ ಕೊನೆ ಗಳಗಟ್ಟು ಬಂದಿದ್ವಿ. ನಾವು ಮಾಡಿಲ್ಲ ಮಡಿಯನ್ನು ಕೂತಿದ್ವಿ, ನಮ್ಮ ಪ್ರಾಣವರು ತಿಂತಿಲ್ಲ, ನಮ್ಮ ಜಿಲ್ಲೆಯ ಜನ ನೀರು ಬರಬೇಕು ಅಂತ ಅಂದ್ಕೊಂಡು ರಾತ್ರಿ ಅಸ್ತವ್ಯಸ್ತವಾಗಿರುತ್ತೆ ಅಂತೇಳಿ ಆಂಬುಲೆನ್ಸ್ ಕರ್ಕೊಂಡು ನಮಗೆ ಒಂದು ಬಾಟ್ಲಿಗಳನ್ನ ಹಾಕಿ ಬಂದರು. ಆದರೆ ನಮ್ಮ ಪರಿಸ್ಥಿತಿ ತುಂಬ ಕಷ್ಟವಾಗೈತೆ. ಕೂಡಲೇ ಜಿಲ್ಲಾಡಳಿತ ಈ ಥರ ನಡ್ಕೊಳ್ತಾರೆ ನಾವು ಅಂದ್ಕೊಂಡಿಲ್ಲ. ಇಂಥ ಜಿಲ್ಲಾಧಿಕಾರಿಗಳಿಂದ ಕೂಡಲೇ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು, ಮನೆಗೆ ಕಳಿಸ್ಬೇಕು ಅವ್ರನ್ನ. ಯಾಕಂದರೆ ಜನರಿಗೆ ಕಳಿಸೋಂಥ ಜಿಲ್ಲಾಧಿಕಾರಿ ಯಾತ್ರೆ ಬೇಕು? ಜನಗಳನ್ನು ಬಿದ್ದಲ್ಲೇ ಕೂರಿಸಿ ಜನಗಳನ್ನು ಸಾಹಿತ್ಯ ಬಿದ್ದರೂ ಜಿಲ್ಲಾಧಿಕಾರಿಗಳು 3 ದಿವಸದಿಂದ ಫಲನೇ ಇವರಂದರೆ ಅವ್ರು ಎಲ್ಲೋಗ್ಯಾರ ಅಂತ ಗೊತ್ತಾಗಿಲ್ಲ. ಹಾಗಾಗಿ ದಯಮಾಡಿ ಸರ್ಕಾರಗಳು ಇಂಥ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಚಳುವಳಿ ಆರಂಭ ಆಗಿದೆ. ಇದು ನಿನ್ನೆ ಮೊನ್ನೆ ಚಳುವಳಿ ಅಲ್ಲ. ಸುಮಾರು 50 ವರ್ಷದಿಂದ ಏನು ಅಪ್ಪರ ಭದ್ರಕ್ಕಾಗಿ ನಾವು ಜಾತಕ ಪಕ್ಷಗಳಂತೆ ಕಾದು ಇಲ್ಲಿಯವರೆಗೆ ಕೂತರೂ ಕೂಡ ಯಾವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಯಾವುದೇ ಗಮನಕ್ಕೆ ಬಂದಿಲ್ಲ. ಆ ಕಾರಣದಿಂದ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಇವತ್ತು. ಯಾಕಪ್ಪ ಅಂದರೆ ಭಾರತ ಸರ್ಕಾರ ತಕ್ಷಣ ಇದನ್ನು ಕೈಗೆತ್ತಿಸಬೇಕಾಗಿತ್ತು. ಯಾಕಪ್ಪ ಅಂದರೆ ಇವತ್ತು ನಾವು ಎಚ್ಚೆತ್ತುಕೋಬೇಕಾಗಿತ್ತು. ಯಾಕಪ್ಪ ಅಂದರೆ ನಮ್ಮ ಬರಡು ಜಿಲ್ಲೆ ಇರೋ ಕಾಣದಂಥ ಒಂದು ಬರಡು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಬರಗಾಲವನ್ನು ಅನುಭವಿಸಿದ ಜಿಲ್ಲೆ ನಂಬರ್ 1 ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ. ಇಂಥ ಒಂದು ಜಿಲ್ಲೆಗೆ ನಾವು ಕೊಟ್ಟಿರೋಂಥ ಕೊಡುಗೆ ಏನಪ್ಪ ಅಂದರೆ ನಾವು ಇವತ್ತು 1,160 ಎಕರೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕಾಗಿ DRDOಗೆ ನಾವು ಅಮೃತ ಮಹಲ್ ಕಾವಲನ್ನು ಬಿಟ್ಟುಕೊಟ್ಟಿದ್ದೀವಿ, ದಾನ ಮಾಡಿದ್ದೀವಿ ಸರ್ಕಾರಗಳಿಗೆ, ದೇಶಕ್ಕಾಗಿ. ಇಂಥ ಒಂದು ಮಾನವೀಯತೆಯನ್ನು ಮೆರೆದಂಥ ಈ ಸರ್ಕಾರ, ಅವಿವೇಕಿ ಸರ್ಕಾರಗಳಿಗೆ ನಾವು ಏನು ಅನ್ಬೇಕು ಗೊತ್ತಿಲ್ಲ. ಆ ಕಾರಣದಿಂದ ಅದಕ್ಕಾದರೂ ಇವತ್ತು ಸರ್ಕಾರಗಳು ಮನಗಂಡು ಇಂಥ ಒಂದು ದಾನ ಮಾಡಿದಂಥ ಚಿತ್ರದುರ್ಗ ಜಿಲ್ಲೆಯನ್ನು ಕಡೆಗಣಿಸಿದಾರಂದರೆ ಇವರು ಯಾರು ನಮ್ಮ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಯಾರು MLA ಆಗಿರ್ಬೋದು, MP ಗಳಾಗಿರ್ಬೋದು, ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಇವರು ಇಲ್ಲಿ ಯೋಗ್ಯತೆ ಇಲ್ಲ ಅವರಿಗೆ. ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೋಗಿ ಸುಖವಾಗಿರೋದಕ್ಕೆ ನಾನು ಅವ್ರನ್ನ ಬಯಸ್ತೇನೆ. ಅವ್ರಿಗೆ ಅರ್ಹತೆ ಇಲ್ಲ, ಅವ್ರು ತಕ್ಷಣ ಮನೆಗೋಗಿ ಸುಖವಾಗಿರಲಿ ಅಂತ ನಾನು ಇಷ್ಟು ಹೇಳಬಲ್ಲೆ. ಎಲ್ಲನೂ ಮಾಡಿಬಿಟ್ಟಿದ್ದೀವಿ. ಇದು ಕೊನೆಯ ಅಸ್ತ್ರ, ಚಳುವಳಿಗಳಲ್ಲಿ ಕೊನೆಯ ಅಸ್ತ್ರ ಇದು. ಬಸವಣ್ಣ ಅವರೆಲ್ಲ ಮಾಡ್ಕೊತಂಥ ಎಲ್ಲ ಹೋರಾಟ ಚಳುವಳಿ, ನಮ್ಮ ನಂಜನಸ್ವಾಮಿ ಕೊಟ್ಟಂಥ ಹೋರಾಟಗಳನ್ನು ಮುಗಿಸಿ ಕೊನೆಯ ಅಸ್ತ್ರಕ್ಕೆ ಬಂದಿರತಕ್ಕಂಥದ್ದು ಅಮರಣಾಂತರ ಉಪವಾಸ ಸತ್ಯಾಗ್ರಹ. ಅದಕ್ಕಾಗಿ ಇದು ಕೊನೆಯ ಅಸ್ತ್ರ ಆಗಿರೋದ್ರಿಂದ ಮುಂದಿನ ಇದಕ್ಕೇನಾದರೂ ಮಣಿಲಿಲ್ಲ ಅಂದರೆ ಬೇರೆ ಬೇರೆ ರೂಪದಲ್ಲಿ ನಾವು ಹೋರಾಟ ನಿಲ್ಲಿಸಲ್ಲ. ಹೋರಾಟ ನೀರು ಬರೋವರೆಗೂ ಕೊನೆ ಆಗಲ್ಲ. ಅಲ್ಲಿವರೆಗೆ ಯಾವ ರೂಪದಲ್ಲಿ ಹೋರಾಟ ಚಳವಳಿ ನಡೀತಾವೋ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.